ನೆಲದ ಶ್ರೇಷ್ಠ ಕಾದಂಬರಿಕಾರ ಆನಕ್ರು ಅವರ ವಿಜಯ ವಿದ್ಯಾರಣ್ಯ ಕೃತಿ ಆರಂಭವಾಗುವುದು ಬ್ರಾಹ್ಮಣ ತರುಣರಿಬ್ಬರ ಸಂಧ್ಯಾವಂದನೆಯ ವಿವರಣೆಯೊಂದಿಗೆ. ಕೃಷ್ಣಾಜಿನವನ್ನು ಕಂಕುಳಲ್ಲಿ ಸುತ್ತಿಟ್ಟುಕೊಂಡಿದ್ದ ತರುಣ ಬ್ರಾಹ್ಮಣನೊಬ್ಬ ಮುಸಲ ಕುನ್ನಿಗಳ ಆಕ್ರಮಣಕ್ಕೆ ಒಳಗಾಗಿದ್ದ ಹೆಣ್ಣೊಬ್ಬಳನ್ನು ರಕ್ಷಿಸಿದ ಘಟನೆಯದು. ಅದು ಮುಸಲ ಶಕ್ತಿಗೆ ವೇದಾಂತದ ಉತ್ತರವಾಗಿತ್ತು. ಈ ಇಬ್ಬರು ಬ್ರಾಹ್ಮಣ ತರುಣರು ಜಪ ಮಾಡುವ ಕೈಗಳು ಅಗತ್ಯ ಬಿದ್ದರೆ ರಾಷ್ಟ್ರ ಕೈಂಕರ್ಯಕ್ಕೂ ಮುನ್ನುಗ್ಗಬಲ್ಲವು ಎಂಬುದನ್ನ ತೋರಿಸಿಕೊಟ್ಟಿದ್ದರು. ಈ ಘಟನೆಯಲ್ಲಿ ಅಣ್ಣನಾಗಿ ಕಂಡುಬರುವುದು ವಿದ್ಯಾರಣ್ಯರಾದರೆ ತಮ್ಮ ಸಾಯಣರು. ಇಬ್ಬರೂ ಆಚಾರ್ಯರಾಗಿ ಭಾರತದ ಸಾಂಸ್ಕೃತಿಕ ಸ್ಮೃತಿಪಟಲವನ್ನು ಆಳಿದವರೇ, ಆಳುತ್ತಿರುವವರೇ. ಮಾಧವ ಎಂಬ ಪೂರ್ವಾಶ್ರಮದ ಹೆಸರಿನ ವಿದ್ಯಾರಣ್ಯರು ಮುಂದೆ ಇಡೀ ವಿಜಯನಗರದ ಹಿಂದೂ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿಕೊಟ್ಟ ಮಹಾನ್ ತಪಸ್ವಿಗಳೆನಿಸಿದರೆ, ಸಾಯಣಾಚಾರ್ಯರು ವಿದ್ಯಾರಣ್ಯರಿಂದ ನಿರ್ಮಿಸಲ್ಪಟ್ಟ ಈ ಭವ್ಯವಾದ ಸೌಧ ಹಾಳಾಗದಂತೆ ಸುದೀರ್ಘ ಕಾಲ ಉಳಿಯುವಂತೆ ಅದಕ್ಕೆ ಬಲ ತುಂಬಿದರು. ನೀರಾಹಾರಿಯಾಗಿ ಮಾಧವ ಮಾಡಿದ ತಪಸ್ಸಿಗೆ ದೇವಿ ಪ್ರತ್ಯಕ್ಷಗೊಂಡಾಗ ಆತ ದಾರಿದ್ರ್ಯದಿಂದ ಮುಕ್ತಿ ಕೊಡು, ಅಪಾರ ಸಂಪತ್ತು ಕೊಡು ಎಂದು ಬೇಡಿಕೊಂಡ. ಮನೆಯ ಬಡತನ ನೀಗಲು ದಾರಿದ್ರ್ಯದಿಂದ ಮುಕ್ತಿ ಎಂಬ 2 ಪದಗಳು ಸಾಕಿತ್ತು. ಅಪಾರ ಸಂಪತ್ತಿನ ಬೇಡಿಕೆ ಏಕೆ? ಮಾಧವನ ಆಲೋಚನೆ ಸ್ಪಷ್ಟವಾಗಿತ್ತು. ವಿಧರ್ಮೀಯರ ಆಘಾತಕ್ಕೆ ಸಿಲುಕಿ ನುಚ್ಚು ನೂರಾಗಿರುವ ದೇಶವನ್ನು ಪುನರ್ ನಿರ್ಮಿಸಲು ಬೇಕಾಗಿರುವ ಅಪಾರ ಸಂಪತ್ತನ್ನು ಅವನಿಗೀಗ ದೇವಿ ಕೊಡಬೇಕಿತ್ತು. ಹಾಗೆ ಸುಮ್ಮನೆ ಸಂಪತ್ತನ್ನು ಸುರಿಯಲಾದೀತೇನು? ಸಾಮ್ರಾಜ್ಯವೊಂದರ ಸ್ಥಾಪನೆಗೆ ಬೇಕಾದ ಶಕ್ತಿಯನ್ನು ಧಾರೆ ಎರೆಯಲಾದೀತೇನು? ದೇವಿ ಪ್ರಾಣಾರ್ಪಣೆಗೆ ಸಿದ್ಧನಾಗಿರುವೆಯಾ ಎಂದು ಕೇಳಿದಳು. ಮಾಧವ ಮರುಮಾತನಾಡಲಿಲ್ಲ. ಭಗವತಿ ಆತನಿಂದ ಸನ್ಯಾಸವನ್ನು ಅಪೇಕ್ಷಿಸಿದ್ದಳು. ರಾಷ್ಟ್ರದ ಒಳಿತಿಗಾಗಿ ಎಲ್ಲ ಬಲಿದಾನಕ್ಕೂ ಸಿದ್ಧವಾಗಿದ್ದ ಮಾಧವರಿಗೆ ಇದು ಕಷ್ಟವೇನು? ರಾಷ್ಟ್ರಧರ್ಮದ ಪಾಲನೆಗೆ, ಮಹಾತ್ಯಾಗಕ್ಕೆ ಅಣಿಯಾಗಿ ಬಿಟ್ಟರು. ಶೃಂಗೇರಿಗೆ ಹೋಗಿ ಗುರುಗಳ ಬಳಿ ಎಲ್ಲವನ್ನೂ ನಿವೇದಿಸಿಕೊಂಡರು. ಅವರೂ ತಥಾಸ್ತು ಎಂದರು. ಮಾಧವ ಸನ್ಯಾಸಾಶ್ರಮ ಸ್ವೀಕರಿಸಿ ಮಹತ್ವದ ಕಾರ್ಯಕ್ಕೆ ಮುನ್ನಡಿಯಿಟ್ಟಿದ್ದ. ಮುಂದೆ ಆತನನ್ನು ಇಡೀ ಸಮಾಜ ಗುರು ವಿದ್ಯಾರಣ್ಯರೆಂದು ಗೌರವಿಸಿ ನಮಿಸಿದರೆ, ಇತ್ತ ಸಾಯಣ ಜಗತ್ತಿಗೆ ಮಾರ್ಗದರ್ಶಿಯಾಗಬಲ್ಲ ವೇದಭಾಷ್ಯಗಳ ರಚಯಿತರಾಗಿ ಆಚಾರ್ಯ ಸಾಯಣರೆಂದೇ ಜನಮನದಲ್ಲಿ ಉಳಿದರು. ಈ ಸಂದರ್ಭದಲ್ಲಿ ನಮಗೆ ನೆನಪಾಗುವ ಮಹತ್ವದ ಘಟನೆ ಎಂದರೆ, ವಿಜಯನಗರದ ಕಂಪಣ್ಣ ನಾಯಕನು ಪಡವೀಡು ದುರ್ಗದ ಮೇಲೆ ನಡೆಸಿದ ದಂಡಯಾತ್ರೆ. ಆಚಾರ್ಯ ಸಾಯಣರ ಆಶೀರ್ವಾದ ಪಡೆಯುವಾಗ ಅವನು ತಾನು ಹಿಂದಿರುಗಿ ಬರುವವರೆಗೂ ರಾಜ್ಯ ಸೂತ್ರಗಳನ್ನು ನಿರ್ವಹಿಸುವಂತೆ ಅವರಲ್ಲಿ ಕೇಳಿಕೊಂಡ. ಆರಂಭದಲ್ಲಿ ಸಾಯಣರು ಇದಕ್ಕೆ ಒಪ್ಪದಿದ್ದರೂ ಹಿಂದೂ ಧರ್ಮದ ಮೇಲೆ ಯವನರ ಆಕ್ರಮಣದಿಂದಾಗಿರುವ ಪರಿಣಾಮಗಳನ್ನು ಅರಿತಿದ್ದ ಅವರು ಅಣ್ಣ ವಿದ್ಯಾರಣ್ಯರ ಸೂಚನೆ ಮೇರೆಗೆ ರಾಜ್ಯ ಸಂಭಾಳಿಸಲು ಒಪ್ಪಿಕೊಂಡರು. ಬಳಿಕ ಕಂಪಣ್ಣನ ಕೋರಿಕೆಯಂತೆ ಬುಕ್ಕರಾಯರಿಗೆ ಮಂತ್ರಿಯಾದ ಅವರು ರಾಜ್ಯವನ್ನು ಸಂಭಾಳಿಸಿದ ರೀತಿ ಅಪ್ರತಿಮವಾದದ್ದು. ಪ್ರಜಾರಂಜನೆಯೇ ರಾಜನ ಕರ್ತವ್ಯವೆಂದಂತರಿತ ಅವರು ವಿಜಯನಗರವನ್ನು ವಿಕಾಸಕ್ಕೆ ಸಜ್ಜುಗೊಳಿಸಿದರು. ಅವರ ಕಾಲಘಟ್ಟದಲ್ಲಿಯೇ ನೀರಾವರಿಯ ಯೋಜನೆಗಳು ರೂಪುಗೊಂಡಿದ್ದು. ವಿದ್ಯಾರಣ್ಯರು ಕಟ್ಟಿದ ದೇಗುಲಗಳ ಕನಸನ್ನು ಕಾರ್ಯರೂಪಕ್ಕೆ ಬರುವಂತೆ ಮಾಡಿದವರು ಅವರೇ. ಯೋಜನೆಗಳನ್ನು ರೂಪಿಸುತ್ತಾ ಶತ್ರುಗಳ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಅವರು ನಿರ್ವಹಿಸಿದ ಪಾತ್ರ ಅಪರೂಪದ್ದು. ಸಾಯಣರು ಒಂದೆಡೆ ವೇದಭಾಷ್ಯಗಳನ್ನ ಮತ್ತಿತರ ಗ್ರಂಥಗಳನ್ನು ಬರೆಯುತ್ತಲೇ ರಾಜ್ಯಭಾರವನ್ನು ಮಹಾ ಅಮಾತ್ಯರಾಗಿ ಸಮರ್ಥವಾಗಿ ನಿರ್ವಹಿಸಿದರು. ಅಷ್ಟೇ ಅಲ್ಲ, ಇನ್ನೂ ಪ್ರಾಪ್ತ ವಯಸ್ಸಿಗೆ ಬಂದಿರದ ಬುಕ್ಕ ಮಹಾಪತಿಯ ಮಗನಿಗೆ ಸೂಕ್ತ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ತಾವೇ ಹೊತ್ತರು. ಮುಂದೆ ಆತನು ಸೇರಿದಂತೆ ಒಟ್ಟು 4 ಜನ ರಾಜರುಗಳಿಗೆ ಅವರು ಅಮಾತ್ಯರಾಗಿ ಬಲ ನೀಡಿದ್ದಲ್ಲದೆ ಇಡೀ ವಿಜಯನಗರ ಸಾಮ್ರಾಜ್ಯದ ಶಕ್ತಿಯನ್ನು ನೂರ್ಮಡಿಗೊಳಿಸಿದರು. ತ್ಯಾಗಿಯೊಬ್ಬ ರಾಷ್ಟ್ರ ರಕ್ಷಣೆಗೆಂದು ನಿಂತರೆ ಸಾಮ್ರಾಜ್ಯ ಹೇಗಿರಬಹುದು ಎನ್ನುವ ಪ್ರಶ್ನೆಗೆ ಸಾಯಣಾಚಾರ್ಯರೇ ಉತ್ತರ. ತಾವು ಸಂಪೂರ್ಣಗೊಳಿಸಿದ ವೇದಭಾಷ್ಯಗಳಿಗೆ ಮಾಧವೀಯ ವೇದಾರ್ಥ ಪ್ರಕಾಶ ಎಂದೇ ಕರೆದರು.
ಅಣ್ಣನ ಅನುಜ್ಞೆಯಿಂದಾಗಿಯೇ ಅದನ್ನು ಬರೆದದ್ದು ಎಂಬ ವಿನೀತ ಭಾವ ಅವರದ್ದು. ಇದರ ಜೊತೆಗೆ ನೀತಿವಾಕ್ಯಗಳ ಸಂಗ್ರಹವಾದ ಸುಭಾಷಿತ ಸುಧಾನಿಧಿ, ಆಯುರ್ವೇದ ಸಿದ್ಧಾಂತಗಳ ಕುರಿತು ಆಯುರ್ವೇದ ಸುಧಾನಿಧಿ, ಯಜ್ಞಾನುಷ್ಠಾನ ವಿಧಿಗೆ ಸಂಬಂಧಿಸಿದ ಯಜ್ಞತಂತ್ರ ಸುಧಾನಿಧಿ, ಪುರುಷಾರ್ಥಗಳಿಗೆ ಸಂಬಂಧಪಟ್ಟ ಪುರುಷಾರ್ಥ ಸುಧಾನಿಧಿಯನ್ನೂ ಅವರು ಸಮಾಜಕ್ಕೆ ಸಮರ್ಪಿಸಿದರು. ಧರ್ಮಶಾಸ್ತ್ರ ಕುರಿತಂತೆ ಗೊಂದಲ ಉಂಟಾದಾಗ ಜನ ಗಮನಿಸಲೇಬೇಕಾದ ಪ್ರಾಯಶ್ಚಿತ ಸುಧಾನಿಧಿಯು ಸಾಯಣರದ್ದೇ ಕೊಡುಗೆ. ಅಲಂಕಾರ ಸಂಗತಿಗಳಿಗೆ ಸಂಬಂಧಪಟ್ಟ ಅಲಂಕಾರ ಸುಧಾನಿಧಿಯೂ ಅವರದ್ದೇ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಧರ್ಮ ಮಾರ್ಗಿಗಳಿಗೆ ಅಮೃತದ ಮಡವನ್ನೇ ತೆರೆದಿಟ್ಟ ಮಹಾಮಹಿಮ ಸಾಯಣರು. ವ್ಯಾಕರಣ ಶಾಸ್ತ್ರ ಕುರಿತ ಅವರ ಧಾತು ವೃತ್ತಿಯೂ ಕೂಡ ಬಹುದೊಡ್ಡ ಗ್ರಂಥ. ಇನ್ನು ಭಾಷ್ಯಗಳ ವಿಚಾರಕ್ಕೆ ಬಂದರೆ ಅವರು ತೈತ್ತಿರೀಯ, ಋಗ್ವೇದ, ಸಾಮವೇದ, ಕಾಣ್ವ ಹಾಗೂ ಅಥರ್ವಣ ವೇದಗಳಿಗೆ ಐತರೇಯ, ಬ್ರಾಹ್ಮಣ, ಅರಣ್ಯಕಗಳಿಗೆ ತಾಂಡ್ಯ, ಷಡ್ವಿಂಶ, ಸಾಮವಿಧಾನ, ದೇವತಾಧ್ಯಾಯ, ಆರ್ಷೇಯ ಉಪನಿಷತ್, ಸಂಹಿತೋಪನಿಷತ್, ವಂಶ ಮತ್ತು ಶತಪಥ ಬ್ರಾಹ್ಮಣಗಳಿಗೆ ಭಾಷ್ಯ ಬರೆದರು. ಒಟ್ಟಾರೆಯಾಗಿ 5 ಸಂಹಿತೆಗಳಿಗೆ 13 ಬ್ರಾಹ್ಮಣಗಳಿಗೆ ಅವರು ಭಾಷ್ಯವನ್ನ ಬರೆದಿದ್ದಾರೆ. ಮಾಧವ ಸಾಯಣರ ಕಾಲಘಟ್ಟಕ್ಕೂ ಇಂದಿನ ಪರಿಸ್ಥಿತಿಗಳಿಗೂ ಬಹಳ ಭಿನ್ನವೇನಿಲ್ಲ. ಅಂದು ಹೊಯ್ಸಳರು, ಕಾಕತೀಯರು, ಪಾಂಡ್ಯರು ತಮ್ಮ ತಮ್ಮ ನಡುವೆಯೇ ಕಿತ್ತಾಡುತ್ತಿದ್ದರು. ಉತ್ತರದ ಮುಸಲರು ದಕ್ಷಿಣವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡು ಅಲ್ಲಾಹುವಿನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂದು ತವಕಿಸುತ್ತಿದ್ದರು. ಹಿಂದೂಗಳಾದವರು ಆಕ್ರಮಣಕ್ಕೆ ಸಿದ್ಧವಾಗಿರುವ ತೋಳಗಳೆದುರು ಕುರಿಗಳು ಬೆದರಿ ಕುಳಿತಿರುವಂತೆಯೇ ಕುಳಿತಿರುತ್ತಿದ್ದರು. ಧರ್ಮ ಗ್ಲಾನಿಯಾಗಿತ್ತು. ಹಿಂದೆಲ್ಲ ಆದಂತೆ ಅವತಾರ ಪುರುಷನೊಬ್ಬ ಬಂದು ಎಲ್ಲವನ್ನೂ ಸರಿಪಡಿಸುತ್ತಾನೆಂದು ಕಾಯುತ್ತಲೇ ಕುಳಿತಿತ್ತು. ಈಗಲೂ ಹಾಗೆಯೇ ಅಲ್ಲವೇ?